ಮಳೆಗಾಲ ಬಂತು ಅಂದ್ರೆ ಸಮುದ್ರ ತಟದ ನಿವಾಸಿಗಳಲ್ಲಿ ಆತಂಕ ಸಹಜವಾಗಿಯೇ ಶುರುವಾಗುತ್ತೆ. ಅಲ್ಲದೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಾಗ ಎದುರಾಗುವಂತಹ ಆಪತ್ತು ಒಂದೆರಡಲ್ಲ. ಕಡಲು ಏಕಾಏಕಿ ಪ್ರಕ್ಷುಬ್ಧವಾಗುತ್ತೆ. ಕಡಲ್ಕೊರೆತ ಅಲೆಗಳ ಅಬ್ಬರದ ಭಯ ಇದ್ದೇ ಇರುತ್ತೆ. ಈ ಭಯವನ್ನ ದೂರ ಮಾಡೋಕೆ ಸಹಸ್ರ ಬಾರಿ ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡಲಾಗುತ್ತೆ. ಜನವರಿ 26ರ ಸಂಜೆ ಕಾಸರಗೋಡು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ವಿಷ್ಣು ಸಹಸ್ರನಾಮ ಪಠಣ ಮಾಡುವ ಅಭಿಯಾನ ಕೈಗೊಳ್ಳಲಾಗಿದೆ. ಈಗಾಗಲೇ ಸಮಿತಿಯನ್ನ ಸಹ ರಚನೆ ಮಾಡಲಾಗಿದ್ದು ಕಡಲ ತೀರದ ಜನರ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಲಿದ್ದಾರೆ. ಆಸ್ತಿಕರ ನಂಬಿಕೆಗೆ ಸಂಬಂಧಪಟ್ಟಂತಹ ಸುದ್ದಿ. ನಾಸ್ತಿಕರು ಖಂಡಿತವಾಗಿ ಇದನ್ನು ಟೀಕೆ ಮಾಡಿಯೇ ಮಾಡ್ತಾರೆ. ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಕರ್ನಾಟಕದ 3 ಕರಾವಳಿ ಜಿಲ್ಲೆಗಳು ಸಮುದ್ರ ತೀರದಲ್ಲಿ ಸುಮಾರು 200 ಕಿಲೋಮೀಟರ್ ವ್ಯಾಪ್ತಿಯ ಸಮುದ್ರ ತೀರದಲ್ಲಿ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವ ಮೂಲಕ ಸಮುದ್ರ ಕೊರೆತವನ್ನು ಮತ್ತು ಮುಂದೆ ಆಗುವಂಥ ಅವಘಡಗಳನ್ನು ತಪ್ಪಿಸಲಿಕ್ಕೆ ಮುಂದಾಗಿದ್ದಾರೆ. ನಾವು ಕಡಲ ತೀರದಲ್ಲಿರುವ ಮನೆಗಳು ಮತ್ತು ರಸ್ತೆಯ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಸಮುದ್ರದಿಂದ ಕೇವಲ 50 ಮೀಟರ್ ದೂರದಲ್ಲಿ ಇವರೆಲ್ಲ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ನದಿ ಹರಿತದೆ. ಇವರ ಅಂಗಳವೇ ಸಮುದ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಕ್ಯಾಮರಾ ರಸ್ತೆಯಿಂದ ಪ್ಯಾನ್ ಆದರೆ ಕೇವಲ 25 ಮೀಟರ್ ಇದೆ. ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಸಮುದ್ರ ಮುಂದೆ ಬರ್ತದೆ ಭೂಭಾಗದ ಕಡೆಗೆ. ಆ ನಂತರ ಸಂಜೆಯ ವೇಳೆಗೆ ವಾಪಸ್ ಹೋಗುವಂಥದ್ದು. ಈಗ ಆ ಗ್ಯಾಪ್ ಕೇವಲ 25 ಮೀಟರ್ ಇದೆ. ಹಾಗಾಗಿ ಮಳೆಗಾಲದಲ್ಲಂತೂ ಇಲ್ಲಿನ ಜನರು ಬಹಳಷ್ಟು ಆತಂಕದಿಂದಲೇ ಜೀವನವನ್ನು ಮಾಡ್ತಾರೆ. ಅದು ಕೂಡ ಸಮುದ್ರ ತೀರದಲ್ಲಿ ನಾವು ನೋಡ್ಬೋದು ಯಾವ ಮಟ್ಟಿಗೆ ಕಲ್ಲುಗಳನ್ನು ಹಾಕಿದ್ದಾರೆ ಸಮುದ್ರದ ಕೊರೆತವನ್ನು ತಡೆಯೋದಕ್ಕೆ ಅನ್ನುವಂಥದ್ದು. ಹೀಗಾಗಿ ಸಮುದ್ರ ರಾಜನಿಂದ ರಕ್ಷಣೆ ಪಡೆಯೋದಕ್ಕೆ, ಭೂಭಾಗದ ರಕ್ಷಣೆಗಾಗಿ, ಈ ಭಾಗದ ಜನರ ರಕ್ಷಣೆಗಾಗಿ ಮಂತ್ರ ಪಠಣವನ್ನು, ವಿಷ್ಣು ಸಹಸ್ರನಾಮವನ್ನು ಪಂಡಿತರಾದಂತಹ KS ನಿತ್ಯಾನಂದ ಇವರ ನೇತೃತ್ವದಲ್ಲಿ ಈಗಾಗಲೇ 108 ಗುಂಪುಗಳನ್ನು ಮಾಡಿದ್ದಾರೆ. 3 ಜಿಲ್ಲೆಗಳಲ್ಲಿ, ಪಕ್ಕದ ಕಾಸರಗೋಡಿನಲ್ಲೂ ಕೂಡ 108 ಗುಂಪುಗಳು ಅಲ್ಲಲ್ಲಿ ಪ್ರಮುಖ ಸ್ಥಳಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಾರೆ. 4 ರಿಂದ 5 ಬಾರಿ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿದರೆ ಸಮುದ್ರ ಹಿಂದಕ್ಕೆ ಹೋಗ್ತದೆ, ಆಗುವಂತಹ ಅವಘಡಗಳು ಕಡಿಮೆ ಆಗ್ತದೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಅಂದರೆ ಸಮುದ್ರಾಭಿಮುಖವಾಗಿ, ಅಂದರೆ ಸಮುದ್ರಕ್ಕೆ ಮುಖ ಹಾಕಿ ಯಾರು ಈ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಾರೆ ಅವರು ಕೂತ್ಕೊಳ್ತಾರೆ. ಈ ಹಿಂದೆ ಮರವಂತೆಯಲ್ಲಿ ಇದೇ ಥರದ ಒಂದು ಅಭಿಯಾನವನ್ನು ಮಾಡಲಾಗಿತ್ತು ಸುಮಾರು 20 ವರ್ಷಗಳ ಹಿಂದೆ, 15-20 ವರ್ಷಗಳ ಹಿಂದೆ. ಅಲ್ಲಿ ಆ ನಂತರ ಕಡಲ್ ಕೊರೆತ ಆಗಿಲ್ಲ ಅನ್ನುವಂತಹ ಕೆಲವು ಲೆಕ್ಕಾಚಾರವನ್ನು ಇಟ್ಕೊಂಡು, ನಂಬಿಕೆಯನ್ನು ಇಟ್ಕೊಂಡು ಈ ಥರದ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ 15,000ಕ್ಕಿಂತ ಹೆಚ್ಚು ಪ್ಯಾಂಪ್ಲೆಟ್ಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಇಡೀ 3 ಜಿಲ್ಲೆ ಮತ್ತು ಪಕ್ಕದ ರಾಜ್ಯ, ಅದು ಹಿಂದಿನ ನಮ್ಮ ಜಿಲ್ಲೆಯ ಭಾಗವಾಗಿತ್ತು ಕೇರಳ. ಆ ಕೇರಳದ ಕಾಸರಗೋಡಿನಲ್ಲಿ ಈ ಥರದ ಒಂದು ವಿಷ್ಣು ಸಹಸ್ರನಾಮ ಪಠಣಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ.